ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್, ಹೆಲ್ಪ್ ಮಾಡಿ. ನೋಡಿ, ಇದು ಮಸ್ಕಾಯಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೈಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೈಟ್ ಮಸ್ಕಾಯಿ, ಅನ್ನ, ಮುದ್ದೆ, ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ತೊಗರಿಬೇಳೆನ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ. ಟೊಮೊಟೊ ಹಾಕಾದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಈರುಳ್ಳಿ ಹಾಕಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕಬೇಕು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಸ್ಕಾಯಿ ಸಾಂಬಾರು. ಸರಿ, ಟ್ರೈ ಮಾಡಿ ನೋಡಿ ಮಾಡದೇ ಇರೋರು. ಕೆಲವರು ಮಾಡಿರ್ತೀರ ಗೊತ್ತಿರುತ್ತೆ, ಮಾಡದೇ ಇರೋರು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೂ ತಿನ್ಬೋದು ಫ್ರೆಂಡ್ಸ್. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇದಕ್ಕೆ ಜಾಸ್ತಿನೇ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ ಮಸ್ಕಾಯಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಹೀರೆಕಾಯಿ ಮತ್ತು ಬದನೆಕಾಯಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಚೆಲ್ಬಿಟ್ಟು ಇನ್ನೊಂದು ಸರಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನೀರು ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ ನೀರಿಂದ ತೆಗೆದ್ಬಿಟ್ರೆ ಅಂತ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಹೀರೆಕಾಯಿ, ಬದನೆಕಾಯಿ ಮತ್ತು ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ದೆ ಜೊತೆಗೇ. ಅಂದರೆ ಖಾರಕ್ಕೆ ಬೇಕಲ್ಲ, ಒಣಮೆಣ್ಸಿಕಾಯಿ ಬೇಕಿದ್ರೂ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನಿವತ್ತು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಒಣಮೆಣ್ಸಿಕಾಯಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಮಾತ್ರ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಟೇಸ್ಟಿಗೆ ಒಂದೆರಡು ಹಾಕ್ತಾಯಿದ್ದೆ, ಬಟ್ ಇವತ್ತು ಪೂರ್ತಿ ಅದು ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಅದಾದಮೇಲೆ ಅದಕ್ಕೇ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಬೇಕು, ಒಂದೆರಡು ಸ್ಪೂನಷ್ಟು. ಮನೆಯಲ್ಲೇ ಮಾಡಿರ್ತೀವಲ್ಲ ಧನಿಯಾ ಪೌಡರು, ಅಂದರೆ ಕಾಳೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಧನಿಯಾ ಪೌಡರ್ ಹಾಕ್ಕೊಂಡ್ಮೇಲೆ ಅದನ್ನೇ ಇವಾಗ ಬೇಯಿಸೋಕೆ ಇಟ್ಟಿದ್ದೀನಿ. ಒಂದು 4 ವಿಜಿಲ್ ಅಂತೂ ಬರಬೇಕು ಫ್ರೆಂಡ್ಸ್. 4-5 ವಿಜಿಲ್ ಬಂದರೆ ಏನು ಗೊತ್ತಾ, ಅದನ್ನು ಮಸಿತೀವಲ್ವ, ರುಬ್ಬಿದ್ರೆ ಚೆನ್ನಾಗಿರಲ್ಲ ಇದು. ಅದಕ್ಕೆ ಮಸ್ಕಾಯಿ ಅನ್ನೋದು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಮಸಿಬೇಕು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡ್ರೆ, ಮತ್ತು ಅಕಸ್ಮಾತ್ ಸಾರು ಆದಮೇಲೆ ಕಮ್ಮಿ ಆದರೆ ನಾವು ಹಾಕ್ಕೊಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಜೀರಿಗೆ ಒಂದು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್, ಸಾರಿ. ಜೀರಿಗೆ ಹಾಕ್ಕೊಳ್ಳಿ, ಮಿಸ್ ಮಾಡಬೇಡಿ. ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೀರಿಗೆ ಹಾಕ್ಕೊಳ್ಳಿ. ನೋಡಿ, ಆ ಕಡೆ ಸಾಂಬಾರು ಇಟ್ಟಿದ್ದೀನಿ, ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಮಧ್ಯದಲ್ಲಿ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ, ಸಾಂಬಾರು ಆಗೋಷ್ಟೊತ್ತಿಗೆ ಅನ್ನ ಮುದ್ದೆ ಎಲ್ಲನೂ ರೆಡಿ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಸಾಂಬಾರು ಕುಕ್ಕರ್ ವಿಜಿಲ್ ಬಂದ ತಕ್ಷಣ ಅದನ್ನು ತಗೊಂಡು ಮಸ್ತ್ಬಿಟ್ರೆ ನಮಗೆ ಸರಿಯಾಗುತ್ತೆ. ನೋಡಿ, ಈ ಕಡೆ ಬಜ್ಜಿ ಮಾಡೋಣ. ಆಲ್ರೆಡಿ ಬಜ್ಜಿದು ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಶೇರ್ ಮಾಡ್ತಾಯಿಲ್ಲ ಇವತ್ತು. ನೋಡಿ, ಆ ಬಜ್ಜಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಗೋಬಿ ಮತ್ತು ಹೀರೆಕಾಯಿ, ಬದನೆಕಾಯಿ ಹೀರೆಕಾಯಿ ಮತ್ತು ಆಲೂಗಡ್ಡೆದು ಮಾಡೋಣ ಅಂತ ವಿಷಲ್ ಕುಕ್ಕರ್ ಕೂಗ್ತು ಫ್ರೆಂಡ್ಸ್. ನೋಡಿ, ಅನ್ನ ಇಟ್ಟಿದ್ದನ್ನ, ಅನ್ನದ್ದು ಫುಲ್ ಎಲ್ಲನೂ ಉಕ್ಬಿಟ್ಟಿದೆ ಸ್ಟವ್ ಮೇಲೆ, ಪೂರ್ತಿ ಉಕ್ಬಿಟ್ಟಿತ್ತು ಫ್ರೆಂಡ್ಸ್. ಅವಾಗ ತಾನೇ ಕ್ಲೀನ್ ಮಾಡಿ ಅಡುಗೆ ಮಾಡ್ತಾಯಿದ್ದೆ ಸ್ಟವ್ವು. ಮತ್ತು ಇಷ್ಟೆಲ್ಲ ಉಕ್ಬಿಟ್ಟಿತ್ತ, ಮತ್ತು ಅದು ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಸರಿ ಆಗಿಬಿಡುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ಒಂಥರ ಒಣಗಿಬಿಟ್ರೆ, ಡ್ರೈ ಆದರೆ ಬೇಗ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಆ ಥರ ಉಕ್ಕಿದ್ರೆ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇನ್ನೂ ತುಂಬ ಪಾತ್ರೆಗಳು ಬೇರೆ ಇದೆ ತೊಳೆಯೋದು. ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗಿದ್ವಿ, ಬರೋದು ಲೇಟ್ ಆಯಿತು. ಅಡುಗೆ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ, ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಹಿಟ್ಟು ಹಾಕಿದ್ದೀನಿ. ನೋಡಿ, ಈ ಕಡೆ ಕುಕ್ಕರ್ ಆಗಿದೆ, ಈಗ ವಿಷಲ್ ತೆಗೆದಿದ್ದೀನಿ. ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಮಸ್ಕೊಬೇಕು. ನೋಡಿ, ಇದನ್ನು ಚೆನ್ನಾಗಿ ನೋಡಿ, ಪಾತ್ರೆ ಇನ್ನೂ ಎಷ್ಟಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಪಾತ್ರೆಗಳು ತೊಳಿಬೇಕು, ಬಟ್ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಒಂದು ದಿವಸ ಊಟ ಆದಮೇಲೆ ತೊಳೆಬೇಡಣ ಅಂದ್ಬಿಟ್ಟು ಸುಮ್ಮನೆ ಅದೇ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಸ್ಕೊಳ್ಬೇಕು. ಇದಕ್ಕೆ ಜೀರಿಗೆ ಹಾಕಿದ್ದೀನಿ, ತೋರಿಸಿಲ್ಲ ನಾನು, ಸ್ಕಿಟ್ ಆಗಿಬಿಟ್ಟಿದೆ ಅದೊಂದು. ಜೀರಿಗೆ ಹಾಕ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಇದನ್ನು ಚೆನ್ನಾಗಿ ನುಣ್ಣಗೆ ಮಸಿಬೇಕು. ಒಂದು ಸ್ವಲ್ಪ ನುಣ್ಣಗಾಗೋ ಥರ ಮಸಿಬೇಕು. ಅಂದರೆ ತರಿನೇ ಇರುತ್ತೆ, ಬಟ್ ಸ್ವಲ್ಪ ನುಣ್ಣಗಾಗಬೇಕು ಫ್ರೆಂಡ್ಸ್, ಆ ಥರ ಮಸಿಬೇಕು. ಅದನ್ನು ಮಸ್ತಾದಮೇಲೆ ಒಗ್ಗರಣೆ ಹಾಕಬೇಕಲ್ವ, ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಎಣ್ಣೆ ಹಾಕಿದ್ದಾದಮೇಲೆ ಅದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಅದಕ್ಕೆ. ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅಂದಲಿ. ಸಾಸಿವೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆಯಲ್ಲಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹಾಕಿಲ್ಲ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಕಣ್ಣಿಗೂ ಒಳ್ಳೆಯದು ಕರ್ಬೇವಿನ ಸೊಪ್ಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟ್ ನಮ್ಮ ಮನೆಗೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಹಾಕಿಲ್ಲ. ನೋಡಿ, ಆ ಕಡೆ ಮುದ್ದೆ ರೆಡಿ, ಆಲ್ಮೋಸ್ಟ್ ಅನ್ನ ಆಗಿತ್ತು ಆವಾಗಲೇ. ಅನ್ನ ನೋಡಿದಿರಲ್ಲ, ಎಲ್ಲ ಉಪ್ಪು ಬಂದುಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡಿ ಮತ್ತು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ, ಮಸ್ಕಾಯಿ ಮಸ್ತು. ಆ ಕಡೆ ಮುದ್ದೆನೂ ರೆಡಿ ಆಗ್ತಾಯಿದೆ. ಈ ಒಗ್ಗರಣೆನ ಸಾಂಬಾರ್ಗೆ ಹಾಕ್ಬಿಟ್ಟು ಸಾಂಬಾರನ್ನ ಒಂದು ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಅನ್ನನೂ ಆಗಿದೆ. ಮುದ್ದೆ ಕಟ್ಬಿಟ್ಟು ಊಟಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ನೋಡಿ, ಒಗ್ಗರಣೆ ತೆಗೆದು ಇವಾಗ ಸಾಂಬಾರ್ಗೆ ಹಾಕ್ತೀನಿ. ನೋಡಿ,
ಸಾಂಬಾರ್ಗೆ ಹಾಕ್ಬಿಟ್ಟು ಸಾಂಬಾರು ಸ್ವಲ್ಪ ಒಂದು ಕುದಿಸ್ಬೇಕಿದ್ದನ್ನು ಮತ್ತೆ ಒಗ್ಗರಣೆಗೆ ಹಾಕಿರ್ತೀನಲ್ಲ ಒಗ್ಗರಣೆದು ಅದು ನೀರೆಲ್ಲ ತೊಳೆದು ಹಾಕಿರ್ತೀವಿ ಮತ್ತು ಅದಕ್ಕೆ ಹಾಕ್ತೀನಲ್ವ ಹಾಗಾಗಿ ಸ್ವಲ್ಪ ಕುದಿಸ್ಬೇಕಿಲ್ಲ ಅಂದರೆ ಅಳಸೋಗ್ಬಿಡುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಸಾಂಬಾರು. ನೋಡಿ ಇವಾಗ ಇದನ್ನ ಇಟ್ಬಿಟ್ಟು ಅದನ್ನೆಲ್ಲ ತೊಳೆದು ಹಾಕಿ ಒಂದು ಸರಿ ಕುದಿಸ್ತೀನಿ ಫ್ರೆಂಡ್ಸ್. ಈ ಕಡೆ ಮುದ್ದೆ ರೆಡಿ ಆಯಿತು, ಅನ್ನನೂ ರೆಡಿ ಆಯಿತು. ನೋಡಿ ಇವಾಗ ಊಟಕ್ಕೆ ಇಟ್ಕೊಡೋಣ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ನನ್ನ ಮಗ ಮುದ್ದೆ ತಿನ್ನಲ್ಲ, ಹಠ ಮಾಡ್ತಾನೆ ಮುದ್ದೆ ಬೇಡ ನನಗೆ ಅಂತ. ನಾನು ನಮ್ಮ ಮನೆಯಲ್ಲಿಬ್ಬರು ಮುದ್ದೆ ಇಟ್ಕೊಂಡಿದ್ದೀವಿ ತಟ್ಟೆಗೆ ಊಟ ಮಾಡೋಣ ಅಂತ. ಆಮೇಲೆ ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಇಲ್ಲಾಂದರೆ ಮತ್ತೆ ಬೆಳಗ್ಗೆ ಆಗಲ್ಲ, ನೈಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡಿದೆ. ಅದನ್ನೆಲ್ಲ ಏನು ತೋರಿಸಿಲ್ಲ. ನೋಡಿ ಇದು ನನ್ನ ತಂಗಿ ಮನೆ ಹತ್ರ ರೋಸ್ ಹಾಕಿದ್ದಾರೆ. ಅದು ಎಷ್ಟು ಚೆನ್ನಾಗಿಬಿಟ್ಟಿದೆ ಹೂವು ಅಂತ. ಅದು ಸುಮ್ಮನೆ ಹಂಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಪಿಂಕ್ ರೋಸು ಎಷ್ಟು ಮೊಗ್ಬಿಟ್ಟಿದ್ದಾವೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.